ಅದ್ರಲ್ಲಿ ಕಲ್ಲಿಟ್ಟು ಅವ್ರ ಹುಚ್ಚು ಪ್ರಯತ್ನನ ನಾನು ನಿಲ್ಲಿಸ್ದೆ. ಕಲ್ಲಿಟ್ಟಿದ್ ನೀನಾ? ಹೋಗ್ ಹೇಳ್ತ್ಯಾ? ಹೇಳು. ನಿಮ್ ದೊಡ್ಡ ಸೊಸೆ ಹಾಸಿನೇನೆ ಇದಕ್ಕೆಲ್ಲ ಕಾರಣ ಅಂತ. ಚಿಕ್ಕ ಮಗು ಗಾಯತ್ರಿ, ನಿನಗೂ ಒಬ್ಳು ಮಗಳಿದ್ದಾಳಲ್ವಾ? ಮಗು ದೂರ ಆದ್ರೆ ಎಷ್ಟು ನೋವಾಗತ್ತೆ ಅನ್ನೋದು ನಿನಗ್ ಗೊತ್ತಿಲ್ವಾ? ಆದ್ರೂ ಅವಳು ಸ್ವಂತ ಮಗು ಅಲ್ಲ ಅಂದ್ಮೇಲೆ ಗಾಯತ್ರಿ ಬಗ್ಗೆ ಅಷ್ಟೆಲ್ಲ ಯೋಚಿಸ್ಬೇಕಾ? ಅದ್ಗೆ ಏನಾಯ್ತು? ಏನಾಗಿಲ್ಲ ವಿಕ್ರಾಂತ್. ಏನೋ ಸೌಂಡ್ ಬಂತು. ಈ ರೂಮಲ್ಲಿ ಪಾಪ ತುಂಬಾ ಸೊಳ್ಳೆ ಆಗಿದೆ. ಚೆನ್ನಾಗಿ ರಕ್ತ ಕುಡಿದು ಕೊಬ್ಬೇರಿ ಸುಮನ ಹತ್ರ ಬಂದು ಪಾಪ ಕೆನ್ನೆಗೆನೆ ಕಚ್ತಿತ್ತು ಅಂತ ಕೆನ್ನೆಗೆ ಹೊಡೆದು ಸಾಯಿಸ್ಬಿಟ್ಟೆ. ಹೌದಾ? ಇನ್ನೂ ಒಂದ್ ಸೊಳ್ಳೆ ಕೂಡ ಕೂತಿದೆಯಲ್ಲ ಈ ಕೆನ್ನೆ ಮೇಲೆ. ಸೊಳ್ಳೆ ಎಲ್ಲ ಏನೂ ಇಲ್ಲ. ಎಲ್ಲ ಹೋಯ್ತು ಅನ್ಸುತ್ತೆ. ನಾನು ಇವಾಗ ಹೋಗ್ತೀನಿ ವಿಕ್ರಾಂತ್. ಸ್ವಲ್ಪ ಹುಷಾರಾಗಿರು ಸುಮ್ಮನೆ, ಸರಿನಾ? ಏನ್ ಮಾಡಿದ್ಯಾ? ಸಹಾಯ. ಹೆಲ್ಪ್ ಮಾಡಿದ್ರೆ ಕ್ಲಾಪ್ಸ್ ಹೊಡಿತಾರೆ ಹೊರತು ಕಪಾಳದ ಮೇಲೆ ಯಾರು ಹೊಡೆಯಲ್ವಲ್ಲ. ಹೊಡೆದ್ಲು ಅಂತ ನಾನು ನಿಮಗೆ ಹೇಳದ್ನಾ? ಹೊಡೆದವ್ರ ಮುಖದಕ್ಕಿಂತ ಹೊಡೆತ ತಿಂದವ್ರ ಮುಖನೇ ವಿಕಾರವಾಗಿರುತ್ತೆ. ಹೇಗಿರುತ್ತೆ ಅಂತ ಕೇಳಿದ್ರೆ ನಿನ್ ಫೋಟೋ ತೆಗೆದು ನಿನ್ಗೆ ತೋರಿಸ್ಬಿಡ್ತೀನಿ. ಏನಂತೀಯ? ಬೇಕಾಗಿಲ್ಲ. ಎಲ್ಗೆ ಹೋಗ್ತಿದ್ಯಾ? ಏನ್ ಮಾಡ್ತಾ ಇದ್ದೀರಾ ನೀವು? ಇನ್ನು ನಿನ್ನ ಮರ್ಯಾದೆಯಿಂದ ಹಿಡ್ಕೊಂಡಿದ್ದೀನಿ ಅಷ್ಟೇ. ನಿನ್ನ ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು. ಎಲ್ರಿಗೂ ನನ್ನ ಶತ್ರು ಅದ್ನಾ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀನೇನೋ ತಪ್ಪು ಮಾಡಿರೋದಕ್ಕೇನೆ ಯಾರ ತಂಟೆಗೂ ಹೋಗ್ದಿರೋ ಹಾಸಿನ ಎತ್ಕೆ ನಿನ್ ಕಪಾಳಕ್ಕೆ ಹೊಡೆದಿರೋದು ಅಂತ ನನಗೆ ಗೊತ್ತಾಗ್ತಿದೆ. ಮತ್ತೆ ಹೇಳ್ತಿದ್ದೀನಿ, ತಪ್ಪು ಮಾಡಕ್ ಹೋಗ್ಬೇಡ. ಮುಖ್ಯವಾಗಿ ಹೆಸರು ಕೆಡಿಸ್ಕೊಳ್ಳೋ ಅಂತ ಕೆಲಸ ಖಂಡಿತ ಮಾಡ್ಬೇಡ ನೀನು. ನಾನ್ ಮಾಡಿದ ಸಹಾಯ ಅಂದ್ರೆ ಯಾಕೆ ನಂಬ್ತಿಲ್ಲ ನೀವು? ಹಸುಗೆ ಹುಲ್ ತಿನ್ಸಿದ್ರೆ ಒಳ್ಳೇದು. ಮೃಗಗಳಿಗೆ ಹತ್ರ ಆಗಕ್ಕೆ ಅಂತ ಮಾಂಸ ಏನಾದರೂ ಇಟ್ರೆ ಒಂದಿನ ನಿನ್ನೆ ತಿಂದ್ಬಿಡ್ತವೆ. ಚೆನ್ನಾಗಿ ಯೋಚನೆ ಮಾಡೋ. ಸಿಂಪಲ್ ಆಗಿರೋರು ಕೂಡ ನಿನಗೆ ಹೊಡಿತಾ ಇದ್ದಾರೆ ಅಂತಂದ್ರೆ ಇನ್ನಿನ್ ಯಾವ ಲೆವೆಲಲ್ಲಿ ಇದೆಯಾ ಅಂತ. ವಿಕ್ರಾಂತ, ಯಾರು ನೋಡ್ತಾ ಇದೀಯಾ? ಮಗುನ್ ಕರ್ಕೊಂಬರಕ್ ಹೇಳಿ ಎಲ್ಲಿ ಹೋದ್ರು ಅಂತ ನೋಡ್ತಿದ್ದೀನಿ. ಸುಮ್ಮಿನಾ? ಈ ಮಗುನ ನಾನೇ ಕರ್ಕೊಂಡ್ ಬರಕ್ ಹೇಳ್ತೀನಿ ಚಿಕ್ಕಿ. ನನ್ ಮಗು ನೋಡ್ಕೊಳಕ್ಕೆ ಸಾಕಾಗೋಗುತ್ತೆ. ನಾನು ಹೇಳಿಲ್ವಲ್ಲ. ನಾನೇ ಹಾಲಕ್ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ಯಾಕೆ ಅಂತ ಕೇಳಲ್ವಾ? ನೀವು ಕೇಳಲ್ಲ ಬಿಡಿ. ನಾನು ಕೇಳ್ತಿದ್ದೀನಿ ವಲ್ಲಭ. ಯಾಕೆ? ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳನ್ನ ದತ್ತೇನೋ ತಗೊಂಡ್ರಿ, ಆದ್ರೆ ಸರಿಯಾಗಿ ಕೇರ್ ಮಾಡ್ತಿಲ್ವೇನೋ ಅಂತ ಅನ್ನಿಸ್ತು. ನೈನಿ ಮತ್ತೆ ವಿಶಾಲಿಂದ ಇವಾಗ ತಾವೇನಾದ್ರೂ ದತ್ತು ತಗೊಳ್ಳೋ ಪ್ಲಾನ್ ಇದೆಯಾ? ಆ ಮಗನ್ ನಮ್ಮ ಕೈಲಲ್ಲಿ ಸಾಕಾಗತ್ತಮ್ಮ. ಹಾಲ್ನ ಲೀಟ್ರ್ ಗಟ್ಲೆ ಕುಡಿಯುತ್ತೆ. 2 ಡೈರಿ ಇಟ್ಕೊಂಡ್ರು ಸಾಕಾಗಲ್ಲ. ಆಮೇಲೆ ನಿಮ್ಮಮ್ಮ ಇದಾರಲ್ವಾ? ಇದ್ರೆ ಏನೇ ಹೇಳ್ತಾ ಇದ್ಯಾ ನೀನು? ಕೂಲ್ ಆಂಟಿ. ಗಾಯತ್ರಿ ಲಾಲನೆ ಪಾಲನೆ ಬಗ್ಗೆ ಏನಾದ್ರೂ ಚಿಂತೆ ಇದ್ರೆ ಒಂದ್ ವೇಳೆ ಹಾಲ್ ಕಮ್ಮಿ ಆದ್ರೂ ಕೂಡ 10 ಕಿಲೋಮೀಟರ್ ಹೋಗಾದ್ರೂ ಸರಿ ತಗೊಂಡ್ ಬರ್ಬೇಕು. ನನ್ ಗಂಡಂಗೆ ತಲೆ ಬಾಚ್ಕೊಳ್ಳೋದಕ್ಕೆ ಸೋಂಬೇರ್ತನ. ಅದಕ್ಕೆ ಅವ್ರ ಮಮ್ಮಿ ಆದ್ರೂ ಹೋಗಿ ಹಾಲನ್ ತಗೊಂಡ್ ಬರ್ಲಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ತಂದು ಹಾಕಿದ್ರೆ ಆರಾಮಾಗಿ ಕೂತ್ಕೊಂಡು ಅನುಭವಿಸೋರೇನೆ ಜಾಸ್ತಿ. ಇಲ್ಲಿ ಇವ್ರ ಕೈಯಲ್ಲೆಲ್ಲ ಮಕ್ಕಳು ನೋಡ್ಕೊಳಕ್ಕಾಗಲ್ಲ. ವಿಕ್ರಾಂತ್ ಅವರೇ, ಗಾಯತ್ರಿ ಯಾರಿಗೂ ಭಾರ ಆಗ್ಬಾರ್ದು. ನೈನಿ, ಇಷ್ಟಕ್ಕೂ ನಾವ್ಯಾರು ಕೊಡ್ತೀವಿ? ನೀನ್ ನೋಡ್ಕೊಂಡಂಗೆ ಇನ್ಯಾರು ನೋಡ್ಕೊಳಲ್ಲ ವಿಶಾಲು.
ಎಲ್ಲೋ ತಪ್ಪಾಗಿದೆ ಅಂತ ಹೇಳ್ತಿದ್ದಾಳಲ್ಲ ಅತ್ತಿಗೆ. ಅತ್ತೆ, ಏನೇ ಇದ್ರು ನಮ್ಮ ಅಕ್ಕಂಗ್ ನೇರವಾಗಿ ಹೇಳ್ಬಿಡಿ. ನಾನ್ ನೋಡ್ಕೋತೀನಿ ಅಂತ ಗಾಯತ್ರಿ ಪುಟ್ಟಿನ ಕರ್ಕೊಂಡ್ ಬರಕ್ಕೆ ಹೇಳಲಿಲ್ಲ ಸುಮನಾ. ಮತ್ತೆ ನಮ್ಮ ಶ್ರೇಯೋಭಿಲಾಷಿ ಅಭಿಲಾಷೆ ಈ ಗಾಯತ್ರಿ ಪುಟ್ಟಿನ ನೋಡ್ಬೇಕು ಅನ್ನೋದು. ನಿಮಗ್ ಒಳ್ಳೇದನ್ ಬಯಸೋರು ಯಾರಿದ್ದಾರೆ ವಲ್ಲಭ? ಯಾಕೆ ನಿಮಗ್ ಮಾತ್ರ ಇರ್ಬೇಕಾ ಸಂಬಂಧಿಕರು, ಫ್ರೆಂಡ್ಸು? ಅಯ್ಯೋ ಐಟಮ್ ರಾಜ, ನಿಮಗ್ ಒಳ್ಳೇದನ್ ಬಯಸಿದ್ ಜಶ್ವಂತನ್ ತಂಗಿ ಜಾಸ್ಮಿನ್ ಏನಾದ್ಲು? ಹೂವಿನ ಪರಿಮಳದ ತರ ಜಾಸ್ತಿ ದಿನ ಇರಕ್ಕಾಗ್ಲಿಲ್ಲ. ತಮ್ ಗರ್ಲ್ ಫ್ರೆಂಡ್ ಸಖಿ ಅಲಿಯಾ ಸೋಗ್ಲಾಡ್ ಸುಬ್ಬಿ ಏನಾದ್ಲು? ಹೀಗ್ ಬಂದ್ಲು ಹಾಗ್ ಸತ್ಲು ಅಲ್ವಾಕ? ಅಂದ್ರೆ ಏನಮ್ಮ, ಇವ್ರ ಮಾತು ನಂಬದ್ರೆ ಗುಂಡಿ ತೋಡ್ಕೊಂಡಂಗೇನಾ? ಅದಕ್ಕೆ ಅಲ್ವೇನ್ರಿ ನಾವು ವಿಶ್ ಮತ್ತೆ ನೈನಿನ ನಂಬ್ಕೊಂಡಿರೋದು ಒಳ್ಳೇದು ಅಂತ ಹೇಳಿದ್ದು. ಆ, ಮೊದಲು ಮಗುನ್ ನೋಡಬೇಕು ಅಂತ ಯಾರಿಗೆ ಅನಿಸ್ತೋ ಅವರನ್ನ ಬರಕ್ಕೆ ಹೇಳಿ. ಬಂದಾಯ್ತು. ಮುಂಚೆನೂ ಒಂದ್ಸಲ ಇವ್ರು ನಮ್ಮನೆಗ್ ಬಂದಿದ್ರು. ಗಂಡಸ್ರೆಲ್ಲ ನಿಂಗೆ ಚೆನ್ನಾಗೇ ಗೊತ್ತಿರ್ತಾರೆ ಬಿಡು. ಅಯ್ಯೋ ದೇವ್ರೆ, ಏನ್ರಿ ಹೀಗೆಲ್ಲ ಹೇಳ್ತೀರಾ? ಗೊತ್ತು, ಯಾರೋ ಹೇಳಕ್ಕೋ ಮೊದಲು ನೀನು ಹೇಳೋದ್ರಿಂದಿರೋ ಇಂಟ್ರೆಸ್ಟ್ ಏನು ಅಂತ. ಆ ನೋಡಿದ್ರಾ ನಮ್ಮ ಮನೆಯವ್ರು ನನ್ ಮೇಲೆ ಹೇಗ್ ಅನುಮಾನ ಪಡ್ತಿದ್ದಾರೆ ಅಂತ? ಹಾ, ನಿಮ್ಮಿಬ್ಬರದು ಭಲೆ ಜೋಡಿ ಅಂತ ಗೊತ್ತು ಬಿಡಿ. ಮೊದ್ಲು ಮಹಾನುಭಾವರು ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದಕ್ಕೂ ಮೊದಲು ಈ ಮಗುನೇ ನಮ್ಮಮ್ಮ ಗಾಯತ್ರಿ ಅಂತ ಕಂಡು ಹಿಡಿದಿದ್ರು ಈ ಸ್ವಾಮಿ. ಸ್ವಾಮಿಗೆ ಸರಿಯಾಗಿ ನಮ್ಮ ಸ್ವಾಮೀಜಿನೂ ಇಲ್ಲ. ಏನ್ ಮಾಡೋದೀಗ ನಾನು? ನೀವ್ ಕೂತ್ಕೊಳ್ಳಿ, ಕುಡಿಯಕ್ ನೀರ್ ತಗೊಂಬರ್ತೀನಿ. ನೀನ್ ಕೇಳಿದಕ್ಕೆ ಸಂತೋಷನಮ್ಮ, ನನ್ಗೇನೂ ಬೇಡ. ಅನುಮಾನಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಬಂದಿದ್ದೀನಿ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸ್ವಾಮಿ? ಅನುಮಾನ ಇದ್ರೆ ನಿನ್ ಮೇಲೆ ಇರುತ್ತೆ ಕಣೆ. ಅದೇ ಯಾಕೆ ಅಂತ ಹೇಳಕ್ ಹೇಳಿ ಇವ್ರಿಗೆ. ಅವ್ರು ಬಂದಿರೋದು ಗಾಯತ್ರಿ ಪುಟ್ಟಿ ನೋಡಕ್ಕೆ ಅಂತ ಅಂದ್ರಲ್ಲ. ಸ್ವಾಮಿ, ನೀವು ನೋಡಿ, ಒಂದ್ ನಿಮಿಷ ಎತ್ಕೋಬೇಕು ಅಂದ್ರೂ ಪರವಾಗಿಲ್ಲ. ಅವಳನ್ನ ಅವರಪ್ಪ ಎತ್ಕೊಂಡಿದಾರಲ್ಲ, ಅವಳು ಅಲ್ಲೇ ಇರಲಿ ಬಿಡಿ. ಅಪ್ಪ ಅಂದ್ರೆ ಸ್ವಂತ ಅಪ್ಪ ಅಂತ ಅನ್ಕೋಬೇಡಿ. ಇದಕ್ ಮುಂಚೆ ಅವ್ರು ಹೇಳಿದ್ರೋ ಇಲ್ವೋ, ನಮ್ಮ ಅಕ್ಕ ಅವರು ಆ ಮಗುನ ದತ್ತು ತಗೊಂಡಿದ್ದಾರೆ. ಮಗುನ್ ಬೇಕಿದ್ರೆ ದತ್ತಕ್ಕೆ ತಗೋಬಹುದು, ಆದರೆ ತಾಯಿನ ಮಾತ್ರ ತಗೊಳಕ್ಕಾಗಲ್ಲ. ಮಗುನ ತಾಯಿ ಅಂತ ಯಾಕಂತಿದ್ದೀರಾ ಸ್ವಾಮಿ? ಅವರಮ್ಮ ಗಾಯತ್ರಿ ದೇವಿ ಬಗ್ಗೆ ನಾನು ಮಾತಾಡಿದ್ದು. ನನ್ಗೆ ಅರ್ಥ ಆಯ್ತು ಸ್ವಾಮಿ. ಗಾಯತ್ರಿಕ್ಕನ್ ಹೆಸರಿಟ್ಕೊಂಡಿರೋ ಈ ಮಗುನ ದತ್ತು ತಗೊಂಡ್ರೆ ಗಾಯತ್ರಿಕ್ಕನ್ನ ಸ್ವೀಕರಿಸ್ದ ಹಾಗೆ ಅಂತ ನೀವ್ ಹೇಳ್ತಿದ್ದೀರಾ, ಅಷ್ಟೇ ತಾನೇ? ಅದು ಇದು ಒಂದೇ ಅಂತ ಆದ್ಮೇಲೆ ಮತ್ತೆ ಯಾವುದು ಅಂತ ಕೇಳಬಾರ್ದು ತಿಲೋತ್ತಮ. ಏನ್ರಿ ಸ್ವಾಮಿ, ಭಿಕ್ಷೆ ಬೇಡಕ್ ಬಂದಿದ್ದೀರಾ ಇಲ್ಲ ದಕ್ಷಿಣೆ ಕೇಳ್ಕೊಂಡ್ ಬಂದಿದ್ದೀರಾ? ಚಂದ ಬೇಕು ಅಂದ್ರೆ ಎಷ್ಟು ಬೇಕು ಅಂತ ಹೇಳಿ ದಯ ತೋರಿಸಿ. ಅದನ್ ಬಿಟ್ಟು ಅರ್ಥ ಇಲ್ದಿರೋ ಮಾತೆಲ್ಲ ಮಾತಾಡಿ ನಮ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಅಯ್ಯೋ ಅಕ್ಕ, ಯಾಕೆ ಆ ಥರ ಹೇಳ್ತೀಯಾ? ಇಲ್ಲ ಅಂದ್ರೆ ಏನ್ ನೈನಿ, ನಿಮ್ಮ ಮಗುನ್ ನೋಡೋದಕ್ಕೆ ಇವ್ರು ಯಾಕೆ ಬರ್ಬೇಕು ಹೇಳು? ಚಿಕ್ಕಪ್ಪನ, ಸೋದರ ಮಾವನ ಇಲ್ಲ ತಾತನ?
ಹಾಸಿನಿ, ದೊಡ್ಡೋರ ಹತ್ರ ಹಾಗ ಮಾತಾಡೋದು? ಇವ್ರನ್ನ ನೋಡಿದ್ರೆ ಮುದುಕರ ತರ ಕಾಣ್ತಿಲ್ಲ ಅತ್ತೆ. ದೈ ಹಾಕಿರ್ಬೋದಾ? ಹೇಯ್, ಶಾಪ್ ಹಾಕಿದ್ರೆ ಬಹು ಅನ್ಬೇಕಾಗತ್ ಗೊತ್ತಾ? ಅದ್ರ ವಿಶ್ವಾಸ ಆದ್ರೂ ನನಗಿದೆ. ನಿಮಗೇನಿದೆ? ಈಗ ಯಾರು ಏನ್ ಹೇಳಿದ್ರು ಅಂತ ನೀವ್ ಹೀಗೆಲ್ಲ ವಾದ ಮಾಡ್ತಿದ್ದೀರಾ? ಬಂದಿರೋ ಕೆಲಸನ ಪೂರ್ತಿಯಾಗಿ ಮಾಡಕ್ ಬಿಡದೆ ನಾನು ವಾಪಸ್ ಹೋಗ್ಬೇಕು ಅಂತ ಹಾಸಿನಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳ ಹೆಸರು ಗೊತ್ತಾ ಸ್ವಾಮಿ ನಿಮ್ಗೆ? ಗೊತ್ತು ದುರಂದರ. ಆ ನಿನ್ನ ಹೆಸರು ಗೊತ್ತಿದೆ ಅಂತಂದ್ರೆ ಏನೋ ಇದೆ. ಅಯ್ಯೋ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ರೀ. ಅಬ್ಬಬ್ಬಾ, ನೀವು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ ಅತ್ತೆ? ಸ್ವಾಮಿ, ನಿಮ್ಮ ಕೆಲಸ ಏನೋ ಹೇಳ್ತೀರಾ? ಹೆಲ್ಪ್ ಮಾಡ್ತೀವಿ. ನಿಮ್ಮ ಅಣ್ಣ ಎತ್ಕೊಂಡಿರೋ ಆ ಗಾಯತ್ರಿ ಪಾಪು ನಿಮ್ಮ ದೊಡ್ಡಮ್ಮ ಗಾಯತ್ರಿ ದೇವಿ ಅಂತ ನನ್ನ ನಂಬಿಕೆ. ಅದೇ ಕಾರಣಕ್ಕೆ ತಿಲೋತ್ತಮ್ಮಂಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಆಗ್ತಾ ಇದೆ ಅಂತ ನಂಗನಿಸ್ತಾ ಇದೆ. ಸ್ವಾಮಿ, ಈ ಪಾಪುನೇ ನಮ್ಮಮ್ಮ ಆದ್ರೆ ಇದರಷ್ಟು ಸಂತೋಷ ಇನ್ನೇನಿರುತ್ತೆ ಹೇಳಿ? ಪುನರ್ಜನ್ಮ ಪಡ್ಕೊಂಡಿರೋ ನನ್ನ ಹೆತ್ತ ತಾಯಿಗೋಸ್ಕರ ನಾನು ಅಲ್ಲೂ ಇಲ್ಲಿ ಹುಡುಕೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಾಮೀಜಿ ಆ ಥರ ಹೇಳಿದ್ರು ಅಂತ ನಾವು ಸುಮ್ಮನಿದ್ರೆ ಅಮ್ಮವ್ರನ್ನ ನಾವು ಕರ್ಕೊಂಬರಕ್ಕಾಗತ್ತಾ ಯಜಮಾನ್ರೆ? ಗಾಯತ್ರಿ ಅತ್ತನೇ ಮಗು ಅಂತ ಹೇಳ್ತಿದ್ರೆ ಮತ್ತೆ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹಾಗಂತ ಹೇಳಿ ನಾವು ಸಂತೋಷವಾಗಿ ಇದ್ಬಿಟ್ರೆ ಹೇಗೆ? ನಿರೂಪಿಸಿ ತೋರಿಸಿದ್ರೆ ಅದನ್ನ ನೀನು ನಂಬ್ತಿಯಲ್ಲ ನೈನಿ? ಬೇರೆ ಯೋಚನೆ ಕೂಡ ಮಾಡೋದಿಲ್ಲ. ಇದಕ್ಕೂ ಮುಂಚೆ ತುಂಬ ಪ್ರಯತ್ನಗಳಾಗಿದೆ ಸ್ವಾಮಿ. ಪಾಪ ದತ್ತು ತಗೊಂಡಾಗಿಂದ ಪಾಪುನ ಪರೀಕ್ಷೆ ಮಾಡೋದು ತುಂಬಾನೇ ಆಗೋಗಿದೆ. ಪರವಾಗಿಲ್ಲ ಬಿಡೋ, ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿದ್ರೆ ಕಳ್ಕೊಳ್ಳೋದೇನಿಲ್ಲ ಅಲ್ವಾ? ಹೇಗೆ ಪ್ರೂವ್ ಮಾಡಬೇಕು ಅಂತಿದ್ದೀರಾ ಅಂತ ನನಗೆ ಹೇಳ್ತೀರಾ ಸ್ವಾಮಿ? ಆ ಮಗುನ ಸ್ವಲ್ಪ ಹೊತ್ತು ಕೆಳಗೆ ನಿಲ್ಲಿಸಿ. ಕೆಳಗಿಳಿಸಿ ಯಜಮಾನ್ರೆ. ನೈನಿ, ಇಳಿಸಿ ಅವಳನ್ನ. ನಿನ್ನ ತಾಯಿ ಪುನರ್ಜನ್ಮ ಎತ್ತಿ ಜೀವಂತವಾಗಿದ್ದಾರೆ, ಹೌದಾ? ಹೌದು ಸ್ವಾಮಿ. ನಂಬಿಕೆ ಅಷ್ಟೇ ಸ್ವಾಮಿ. ನನಗಂತೂ ಅವ್ರು ಜೀವಂತವಾಗಿದ್ದಾರೆ ಅಂತ. ಸುಮ್ಮನ ನೈನಿ, ಅವ್ರವ್ರ ಅಭಿಪ್ರಾಯ ಅವ್ರಿಗೆ ಹೇಳಕ್ ಬಿಡು. ನಿನ್ನ ಚಿಕ್ಕ ಸೊಸೆಗೆ ಅನುಮಾನ ಇದ್ದರೆ ನಿಮಗೆ ಮಾತ್ರ ತುಂಬ ನಂಬಿಕೆ ಇದೆ ಮಾಮ್, ದೊಡ್ಡಮ್ಮ ಬದುಕೇ ಇದ್ದಾರೆ ಅಂತ. ಅದಕ್ಕೆ ಅಲ್ವಾ ವಿಕ್ರಾಂತ್ ಈ ಸ್ವಾಮಿನ ನಮ್ಮನೆ ಕರ್ಸಿರೋದು? ಇವರೇನಾ ಗಾಯತ್ರಿ ಪಾಪನ ದೊಡ್ಡ ಕಾಣ್ತಿದ್ದಾರೆ. ಏನೋ ನಿರೂಪಿಸ್ತೀನಿ ಅಂತಿದಾರಲ್ಲ, ನಿರೂಪಿಸ್ಲಿ ಬಿಡಿ. ಮಗುನ ಕೆಳಗೆ ಇಳಿಸಿದಾಯ್ತು ಸ್ವಾಮಿ. ಅವಳು ಗಾಯತ್ರಿ ದೇವಿ ಆಗಿದ್ರೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಿಲ್ಲ. ಏನ್ ಮಾಡೋದು ಸ್ವಾಮಿ? ಸ್ವಲ್ಪ ಹೊತ್ತು ತಪ್ಪು ತಿಳ್ಕೊಳ್ಳೋಣ ತಿಲೋತ್ತಮ. ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದ ಮೇಲೆ ಜೀವಂತವಾಗಿಲ್ಲ ಅಂತ
ಆ ಪಟದಲ್ಲಿರೋ ಗಾಯತ್ರಿ ದೇವಿ ಹಣೆ ಮೇಲೆ ಈ ಕುಂಕುಮನ ಹಚ್ತೇನೆ. ನೀವೇ ಹಚ್ತೀರಾ ರೀ ಸ್ವಾಮಿ? ಹಾಸಿನಿ, ಸ್ವಾಮಿಗಳಿಗೆ ಸಂಬಂಧ ಬಂಧು ಮಿತ್ರರು ಅಂತ ಯಾರೂ ಇರಲ್ಲ. ಆದ್ರೂ ಸರಿ, ಅಮ್ಮವ್ರ ಫೋಟೋಗೆ ಕುಂಕುಮ ಇಡೋದು ಅಂದ್ರೆ ಏನತ್ತೆ? ಪ್ರಯೋಗನೂ ಬೇಡ, ಎಂಥದ್ದು ಬೇಡ. ಮೊದಲು ಹೊರಡಿ ಇಲ್ಲಿಂದ. ಅಪಾರ್ಥ ಮಾಡ್ಕೋಬೇಡಿ ನೀವು. ಇದು ಕೇವಲ ಪರೀಕ್ಷೆ ಅಷ್ಟೇ, ನಿರೂಪಿಸಕ್ಕೋಸ್ಕರ ಅಷ್ಟೇ. ಕುಂಕುಮನ ನಾನು ಹಚ್ಚಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಈ ಪಾಪು ಗಾಯತ್ರಿ ದೇವಿ ಆಗಿದ್ರೆ ನಾನು ಆ ಪಟ್ಟಕ್ಕೆ ಕುಂಕುಮ ಹಚ್ಚೋದ್ರೊಳಗೆ ನನ್ನ ತಡೆಯೋದಕ್ಕೆ ನೋಡುತ್ತೆ. ಭಾವನ್ ಹತ್ರ ಇರೋ ಗಾಯತ್ರಿ ಇಲ್ಲಿವರೆಗೂ ಬಂದು ನಿಮ್ ಮುಂದೆ ನಿಂತ್ಕೋತಾಳ? ಹೌದು. ಕತೆ ಹೇಳ್ತಿದಾರಿರು, ನೀವು ಅದನ್ನ ನಂಬ್ತಾ ಇದ್ದೀರಾ. ಮುಂದುವರಿಸಿ, ಎಲ್ಲ ನಮ್ಮ ಕರ್ಮ. ಸ್ವಾಮಿ, ನೀವ್ ಹೋಗಿ ಕುಂಕುಮ ಹಚ್ಚಿ. ಮತ್ತೆ ಬ್ರೋಗಿಂತ ನಿನಗೆ ತುಂಬ ಆಸಕ್ತಿ ಇದ್ದಾಗಿದೆ. ಇವಳೆ ಗಾಯತ್ರಿ ಅತ್ತೆ ಆಗಿದ್ರೆ ಚೆನ್ನಾಗಿರತ್ತಲ್ವಾ? ಅದಾದ್ಮೇಲಾದ್ರೂ ಸುಮನ ಗಾಯತ್ರಿನ ಅನಾಥ ಅಂತ, ದತ್ತುಪುತ್ರಿ ಅಂತ ಮಾತೆಲ್ಲ ಆಡ್ಬಾರ್ದಲ್ವಾ ವಿಕ್ರಾಂತ್ ಅವರೇ? ಒಳ್ಳೇದಾದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅದಕ್ಕೆ. ಸ್ವಾಮಿ, ನೀವು ನಮ್ಮಕ್ಕನ ಫೋಟೋಗೆ ಕುಂಕುಮ ಇಡಿ. ನಾವ್ ಈ ಮಗು ಏನ್ ಮಾಡುತ್ತೆ ಅಂತ ಕಣ್ಮಿಟುಕ್ಸ್ದಾಗೆ ನೋಡ್ತಾ ಇರ್ತೀವಿ. ಇವತ್ತೇನೋ ಒಂದು ಆಗೋ ಥರ ಇದೆ. ಭಯ ಪಡಿಸ್ಬೇಡ್ವೆ, ಸುಮ್ಮನೆ ನೋಡ. ಅಮ್ಮ ವಿಶಾಲಕ್ಷಮ್ಮ ದೇವಿ, ನೈನಿನ ಮದುವೆ ಮಾಡ್ಕೊಳ್ಳೋದಕ್ಕೂ ಮೊದಲು ನನಗೆ ದೇವರ ಮೇಲೆ ನಂಬಿಕೆನೇ ಇರಲಿಲ್ಲ. ನನ್ನ ಚಿಕ್ಕ ವಯಸ್ಸಿಂದಲೂ ನಮ್ಮಮ್ಮನ ಕಳ್ಕೊಂಡಿದ್ದೀನಿ ಅನ್ನೋ ಕೋಪದಲ್ಲಿ ದೇವರೇ ಇಲ್ಲ ಅಂತ ಬೆಳೆದೆ ನಾನು. ಆದರೆ ನೈನಿ ನಮ್ಮಮ್ಮನ ಆತ್ಮ ಜೊತೆ ಮಾತಾಡಿ ನಮ್ಮಮ್ಮನ ನಾನು ನೋಡೋವಂಥ ಅವಕಾಶನ ಮಾಡಿಕೊಟ್ಲು. ಅಮ್ಮ ವಿಶಾಲಾಕ್ಷಮ್ಮ, ನೀನು ನಮ್ಮನ್ನು ಕಾಪಾಡ್ತಿದೀಯ ಅನ್ನೋ ನಂಬಿಕೆಯಲ್ಲಿ ನಾನು ಮತ್ತೆ ದೇವರನ್ನ ನಂಬೋದಕ್ಕೆ ಶುರು ಮಾಡಿದೆ. ಈ ಪರಿಸ್ಥಿತಿಯಿಂದ ಹೇಗಾದರೂ ನನ್ನನ್ನು ಕಾಪಾಡಮ್ಮ. ಈ ಗಾಯತ್ರಿನೇ ನಮ್ಮಮ್ಮ ಅಂತ ಸಾಬೀತಾಗದೇ ಇರೋ ಹಾಗೆ ಹೇಗಾದರೂ ಮಾಡಮ್ಮ.
ಅಯ್ಯಪ್ಪ. ಏ, ಹಾವು.